ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ. ಮಂದಿರದ ಗರ್ಭಗುಡಿಯಲ್ಲಿ ಈಗಾಗಲೇ ರಾಮನ ಪ್ರತಿಷ್ಠಾಪನೆಯಾಗಿದೆ. ಶ್ರೀರಾಮ ವಿರಾಜಮಾನನಾಗಿದ್ದಾನೆ. ಗರ್ಭಗುಡಿಯಲ್ಲಿ 51 ಇಂಚಿನ ರಾಮಲಲ್ಲಾನ ಮೂರ್ತಿಯನ್ನ ನಿನ್ನೆಯಷ್ಟೇ ಪ್ರತಿಷ್ಠಾಪನೆ ಮಾಡಲಾಗಿದೆ. ಹಾಗಾದ್ರೆ ಈ ಮೂರ್ತಿ ಹೇಗಿದೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ಗೆ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗಿವೆ. ವಿಗ್ರಹದ ಪ್ರಭಾವಳಿಯ ಸುತ್ತ ದಶಾವತಾರದ ಕೆತ್ತನೆಗಳನ್ನ ಮಾಡಲಾಗಿದೆ. ಬ್ರಹ್ಮ ಕಮಲದ ಮೇಲೆ ದರ್ಶನವನ್ನ ನೀಡಲಿದ್ದಾನೆ ಶ್ರೀರಾಮ. ಆ ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ರಾಮನ ಮೂರ್ತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಬ್ರಹ್ಮ ಕಮಲದ ಮೇಲೆ ಅರಳಿದ್ದಾನೆ ಶ್ರೀರಾಮ. ಅದರ ಜೊತೆಗೆ ರಾಮನ ಸುತ್ತ ಇರುವಂತಹ ಪ್ರಭಾವಳಿ ಏನಿದೆ, ಆ ಪ್ರಭಾವಳಿಯಲ್ಲಿ ದಶಾವತಾರದ ಕೆತ್ತನೆಗಳನ್ನ ನೋಡಬಹುದಾಗಿದೆ. ಮತ್ತೊಂದು ಫೋಟೋನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಎದೆಯ ಮೇಲೆ ಕಂಠಹಾರವನ್ನ ಗಮನಿಸಬಹುದು. ಮೂರ್ತಿಯ ಸುತ್ತ ವಿಷ್ಣುವಿನ ದಶಾವತಾರವನ್ನ ತೋರಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಪ್ರಭಾವಳಿಯ ಕೆಳಗೆ ಬಲಕ್ಕೆ ಆಂಜನೇಯನ ಚಿತ್ರಣ ಇದೆ. ಪ್ರಭಾವಳಿಯ ಕೆಳಕ್ಕೆ ಎಡಭಾಗದಲ್ಲಿ ಗರುಡನ ಚಿತ್ರಣವಿದೆ. ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದೆಲ್ಲವೂ ಕೂಡ ನಿಮಗೆ ಕಾಣಿಸುತ್ತೆ. ಆ ಪ್ರಭಾವಳಿಯಲ್ಲಿ ಯಾವ ರೀತಿ ದಶಾವತಾರವನ್ನ ಕೆತ್ತನೆ ಮಾಡಲಾಗಿದೆ ಅಂತ ಹೇಳಿ. ಮೇಲ್ಭಾಗದಲ್ಲಿ ಪ್ರಭಾವಳಿಯ ಮೇಲ್ಭಾಗದಲ್ಲಿ ಚಕ್ರದ ಕೆತ್ತನೆಯನ್ನ ಮಾಡಲಾಗಿದೆ. ಬಹಳ ಸುಂದರವಾಗಿರುವಂತಹ ರಾಮಲಲ್ಲಾನ ಮೂರ್ತಿ. ಇದು ಅನಾವರಣಗೊಳ್ಳುವುದು ಪ್ರಾಣ ಪ್ರತಿಷ್ಠಾಪನೆ ಆದಂತಹ ನಂತರದಲ್ಲಿ, ಅಂದ್ರೆ ಜನವರಿ 22ನೇ ತಾರೀಕು. ಆ ಮೊದಲಿಗೆ ಚಕ್ರ, ಆ ಚಕ್ರದ ಕೆಳಭಾಗದಲ್ಲಿ ಶಂಖವನ್ನ ಕೂಡ ನಾವು ಗಮನಿಸಬಹುದು. ಆ ಪ್ರಭಾವಳಿಯಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ, ಅಲ್ಲಿ ಶಂಖವನ್ನ ಕೂಡ ಗಮನಿಸಬಹುದು. ಆ ಶಂಖದ ಕೆಳಭಾಗದಲ್ಲಿ ಸಂಸ್ಕೃತದಲ್ಲಿ ಆ ಓಂ ಅಂತ ಹೇಗೆ ಬರೀತಾರೋ ಅದನ್ನ ಅಲ್ಲಿ ಕೆತ್ತಲಾಗಿದೆ. ಓಂ ಅನ್ನುವಂಥದ್ದನ್ನ ಅಲ್ಲಿ ಬರೆಯಲಾಗಿದೆ. ಅದಾದ ನಂತರದಲ್ಲಿ ಮೇಲ್ಗಡೆಯಲ್ಲಿ ಎಡಭಾಗಕ್ಕೆ ಪದ್ಮವನ್ನ ಕೆತ್ತುವಂತಹ ಕೆಲಸವನ್ನ ಪ್ರಭಾವಳಿಯಲ್ಲಿ ಮಾಡಿದ್ದಾರೆ. ಪದ್ಮದ ಕೆಳಗೆ ಕೌಮೋದಕಿ ಗದೆಯನ್ನ ಕೆತ್ತುವಂತಹ ಕೆಲಸವನ್ನ ಮಾಡಲಾಗಿದೆ. ಕಪ್ಪು ಶಿಲೆಯಲ್ಲಿ ನಿರ್ಮಿತವಾದಂತಹ ಮೂರ್ತಿ. ಬ್ರಹ್ಮ ಕಮಲದ ಮೇಲೆ ರಾಮಲಲ್ಲಾ ದರ್ಶನವನ್ನ ಕೊಡ್ತಾನೆ. 51 ಇಂಚು ಇರುವಂತಹ ಮೂರ್ತಿಯನ್ನ ನೀವು ನೋಡ್ತಾ ಇದ್ದೀರಿ. ಬಲಗೈನಲ್ಲಿ ಬಾಣ ಇದೆ, ಎಡಗೈನಲ್ಲಿ ಬಿಲ್ಲಿದೆ, ಎದೆಯ ಮೇಲೆ ಕಂಠಹಾರ ಇದೆ. ಜೊತೆಗೆ ಮೂರ್ತಿಯ ಸುತ್ತ ವಿಷ್ಣುವಿನ ದಶಾವತಾರದ ಚಿತ್ರಣ ಇದೆ. ಪ್ರಭಾವಳಿಯ ಕೆಳಭಾಗದಲ್ಲಿ ಅಂದ್ರೆ ಬಲಭಾಗದಲ್ಲಿ ಕೆಳಕ್ಕೆ ಆಂಜನೇಯ ಇದ್ರೆ, ಪ್ರಭಾವಳಿಯ ಕೆಳಭಾಗದಲ್ಲಿ ಎಡಕ್ಕೆ ಗರುಡನ ಚಿತ್ರಣ ಇದೆ. ಮೇಲ್ಗಡೆ ಬಲಕ್ಕೆ ಚಕ್ರ, ಚಕ್ರದ ಕೆಳಗೆ ಶಂಖ, ಜೊತೆಗೆ ಶಂಖದ ಕೆಳಗೆ ಸಂಸ್ಕೃತದ ಓಂ. ಈ ರೀತಿಯಾಗಿ ರಾಮಲಲ್ಲಾನ ವಿಗ್ರಹವನ್ನ ವಿನ್ಯಾಸಗೊಳಿಸಲಾಗಿದೆ. ಇದರ ಸಂಪೂರ್ಣ ದರ್ಶನ ಆಗೋದು ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠೆ ಆದಂಥ ನಂತರದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.